ಬಾಲಕೃಷ್ಣ ಅವರಿದ್ದಾರೆ. ಸರ್, ಇವತ್ತು ಸುರ್ಜಾಲ್ ಅವ್ರ ಜೊತೆ ಸಭೆ ನಡೆಸಿದ್ರಿ, ಏನೆಲ್ಲ ಹೇಳಿದ್ರಿ? ಅವ್ರು ಏನು ಪ್ರಶ್ನೆ ಕೇಳಿದ್ರು ನಿಮಗೆ ಅಂತ? ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕೇಳಿದ್ದಾರೆ, ನಾಮಿನೇಷನ್ ಬಗ್ಗೆ ಕೇಳಿದ್ದಾರೆ, ಮುಂದೆ ಸಂಘಟನೆ ಬಗ್ಗೆ ಕೇಳಿದ್ದಾರೆ, ಮತ್ತು ಪಕ್ಷದ ಗ್ಯಾರಂಟಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಅಂತ ಕೇಳಿದ್ದಾರೆ. ಅದಕ್ಕೆಲ್ಲವನ್ನು ಕೂಡ ಉತ್ತರ ಕೊಟ್ಟಿದೆ. ಸರ್, ಶಾಸಕರಿಗೆ ಸಚಿವರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನೋಂಥ ಆರೋಪಗಳನ್ನು ಹಲವು ಶಾಸಕರು ಕೂಡ ಮಾಡಿದ್ದಾರೆ. ರಾಜು ಕಾಗೇರಿ ಇರ್ಬೋದು, BR ಪಾಟೀಲ್ ಇರ್ಬೋದು, ಹಲವಾರು ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಲ್ಲೋ ಒಂದು ಕಡೆ CM ಮತ್ತು DCM ಅವರ ಶಾಸಕರು ಕೇಳ್ತಾ ಇಲ್ಲ ಅವ್ರ ಮಾತು ಅನ್ನುವಂಥ ಆರೋಪ ಇದೆ. ನಿಜ ಸರ್? ಅದನ್ನು ನೀವು ಅವ್ರನ್ನೇ ಕೇಳಬೇಕು. ನನಗೆ ಆ ಥರದ ಅನುಭವ ಆಗಿಲ್ಲ. ಆದರೆ ಅವರೆಲ್ಲ ಹಿರಿಯ ವಯಸ್ಸಿನಲ್ಲಿ ಹಿರಿಯ ಶಾಸಕರಿದ್ದಾರೆ. ಅವ್ರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ನಮ್ಮಿಂದ ನಾವು ಸೇರಿ ಮಾಡಬೇಕಾಗ್ತದೆ. ಸ್ವಲ್ಪ ಹಿರಿಯ ಶಾಸಕರನ್ನ ಗೌರವ ಕೊಡ್ತಾರೆ, ಸ್ವಲ್ಪ ಅವ್ರಿಗೆ ಮನಸ್ಸಿಗೆ ಇರಿಸು ಮುರುಸಾಗ್ತದೆ. ಆ ಸಂದರ್ಭದಲ್ಲಿ ಇಂಥ ಹೇಳಿಕೆಗಳು ಆಚೆ ಬರ್ತದೆ. ಸರಿ, ತಾವು ಕೂಡ ಹೇಳಿದ್ರಿ DK ಶಿವಕುಮಾರ್ ಅವರು ಕೂಡ ಒಂದು ಅವಕಾಶ ಕೊಡಬೇಕು CM ಆಗುವಂಥದ್ದು ಅನ್ನುವಂಥದ್ದು. ಆದರೆ ಈಗ ಅಧ್ಯಕ್ಷರು ಹೇಳಿದ್ದಾರೆ, ಈ ರೀತಿಯಾಗಿರ್ತ ಹೇಳಿಕೆ ಕೊಡೋರಿಗೆ ನಾನು ನೋಟಿಸ್ ಇಶ್ಯೂ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸರ್, ಆಯಿತು, ಅಧ್ಯಕ್ಷರು ಆದೇಶ ಮಾಡಿದ್ರೆ ನಾವು ಮುಂದಿನ ದಿವಸಗಳು ಅಂತ ಹೇಳಿಕೆಗಳನ್ನ ಕೊಡೋದಿಲ್ಲ. ಸರ್, ಈಗ ಗ್ಯಾರಂಟಿಗಳಿಂದ ಎಲ್ಲೋ ಒಂದು ಕಡೆ ಶಾಸಕರಿಗೆ ಅನುದಾನ ಕೊರತೆ ಆಗ್ತಾ ಇದೆ ಅನ್ನುವಂಥ ಆರೋಪ ಇದೆ. ನಿಜಕ್ಕೂ ಕೂಡ ಒಂದು ಕಡೆ ಗ್ಯಾರಂಟಿಗಳಿಂದ ಬಡವರಿಗೆ, ಬಡ ಜನತೆಗೆ ಒಳಿತಾಗಿದೆ ಅನ್ನುವಂಥ ಮಾತಿದೆ. ಇನ್ನೊಂದು ಕಡೆ ತಮ್ಮ ಪಕ್ಷದ ಶಾಸಕರಿಗೆ ಗ್ಯಾರಂಟಿಗಳಿಂದ ಅನುದಾನ ಕೊರತೆ ಆಗಿದೆ, ಕ್ಷೇತ್ರದಲ್ಲಿ ರಸ್ತೆಗಳನ್ನ ಮಾಡೋಕ್ಕಾಗ್ತಿಲ್ಲ, ಕಾಮಗಾರಿಗಳು ಮಾಡೋಕ್ಕಾಗ್ತಿಲ್ಲ ಅನ್ನುವಂಥ ಆರೋಪ ಇದೆ. ನಿಜ ಸರ್ ಅದು? ಆ ಥರ ಏನಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಬುದ್ಧಿವಂತರಿದ್ದಾರೆ. ಯಾವ ರೀತಿ ಹಣ ಹೊಂದಿಸಬೇಕು ಅಂತೇಳಿ ಅವ್ರಿಗೆ ಗೊತ್ತಿದೆ. ನಮ್ಗೆ ಅನುದಾನನೂ ಕೂಡ ಕೊಡ್ತಾ ಇದ್ದಾರೆ. ಈಗಾಗಲೇ 50 ಕೋಟಿ ಅನುದಾನವನ್ನು ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಕಳೆದ ವರ್ಷ 25 ಕೋಟಿ ಅನುದಾನವನ್ನು, ವಿಶೇಷ ಅನುದಾನವನ್ನು ಕೊಟ್ಟರು. ಎಲ್ಲ ಇಲಾಖೆಯಲ್ಲಿ ಕೆಲಸದ ಜೊತೆಯಲ್ಲಿ ವಿಶೇಷ ಅನುದಾನನೂ ಕೂಡ ಕೊಡ್ತಕ್ಕಂಥ ಸ್ಥಿತಿ ಇದೆ. ಅದರಿಂದ ಯಾವ ತೊಂದರೆನೂ ಕೂಡ ನಮಗಿಲ್ಲ. ಸರ್, ಸೆಪ್ಟೆಂಬರ್ ಬಳಿಕ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದು ಸಚಿವ KN ರಾಜನ್ ಅವರು ಹೇಳಿದರು. ಅವ್ರಿಗೆ ಯಾವುದೇ ರೀತಿ ಇಶ್ಯೂ ಅಂತಕ್ಕಂಥದ್ದು ನೋಟಿಸ್ ಕೊಡ್ತೀನಿ ಅಂತ ಈವರೆಗೂ ಹೇಳಿಲ್ಲ. ಆದರೆ ಇಕ್ಬಾಲ್ ಹುಸೇನ್ ಅವರಾಗಿರ್ಬೋದು, ತಾವಾಗಿರ್ಬೋದು ಹೇಳಿದಂಥ ಸಂದರ್ಭದಲ್ಲಿ ನೋಟಿಸ್ ಕೊಡ್ತೇನೆ ಅನ್ನುವಂಥದ್ದು ಮಾತು ಹೇಳಿದ್ದಾರೆ. ಒಬ್ಬರಿಗೆ ಒಂದು, ಇನ್ನೊಬ್ಬರಿಗೆ ಮತ್ತೊಂದು ಯಾವ ರೀತಿಯಾಗಿ ನಡೀತಾ ಇದೆ ಪಕ್ಷದಲ್ಲಿ ಅನ್ನುವಂಥ ಕ್ರಾಂತಿ ವಿಚಾರ ನನಗೆ ಗೊತ್ತಿಲ್ಲ. ನೀವು ರಾಜಣ್ಣ ಅವ್ರನ್ನೇ ಕೇಳಬೇಕು ಯಾವಾಗ ಕ್ರಾಂತಿ ಆಯ್ತದೆ ಏನು ಅಂತೇಳಿ. ನೋಟಿಸ್ ವಿಚಾರ ನೀವು ಈಗ ನಮ್ಮ ಗಮನಕ್ಕೆ ತರ್ತಾ ಇದ್ದೀರಾ. ನಮಗೆ ನೋಟಿಸ್ ಕೊಟ್ಟರೆ ಉತ್ತರ ಕೊಡ್ತೀವಿ, ಅಧ್ಯಕ್ಷರ ಆದೇಶನ ಪಾಲನೆ ಮಾಡ್ತೀವಿ. ಅಲ್ಲ ಸರ್, ಸಚಿವ KN ರಾಜನ್ ಅವರು ಹೇಳ್ತಾರೆ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು. ಏನು ಬದಲಾವಣೆ ಆಗ್ಬೋದು? ತಾವು ಕೂಡ ಹಿರಿಯರಿದ್ದೀರಿ. ನನಗೇನು ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನನಗೇನು ಗೊತ್ತು. ನೀವು ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನು ಬ್ರೈನ್ ಮ್ಯಾಪಿಂಗ್ ಮಾಡಿ ಕೇಳಬೇಕು ಅವ್ರಿಗೆ ಏನಾಗಿದೆ. ಇದಿಷ್ಟು ಬಾಲಕೃಷ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಬಸವರಾಜ್, ರಾಜ್ ನ್ಯೂಸ್, ಬೆಂಗಳೂರು.